ವಿದ್ಯಾರ್ಥಿಗಳು ಗಣಿತ ಮಾಡ್ರಿ, ಇದನ್ನ ಮಾಡೋದಾದ್ರೆ ನಾನು ತಿಳಿಸ್ತನು, ಲಕ್ಷ ಕೊಟ್ಟು ನೋಡಿ ರೀತಿ ಪ್ರಕಾರ ಹೆಂಗೆ ಮಾಡಬೇಕು, ಆಮೇಲೆ ನಿಮಗೆ ಹೆಂಗೆ ಇದನ್ನ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತಾನೆ. 5.34 ಮೈನಸ್ 2.12 ಆಮೇಲೆ ದುಡ್ಡು ಕಂಸ 5 ಮೈನಸ್ 2 ಮಧ್ಯಂತರ ಚಿಹ್ನೆ ಪ್ಲಸ್ 3/4 ಮೈನಸ್ 1/2. 5 ಹೋದ್ರೆ 3 ಪ್ಲಸ್ ಮಧ್ಯಂತರ ಪ್ಲಸ್ ಎಷ್ಟು 4 ಬರ್ತದ. 4 ಒಂದಲ್ಲಿ 2 2ಅಲ್ಲಿ 3 ಒಂದಲ್ಲಿ 3 ಮೈನಸ್ 2 ಒಂದಲ್ಲಿ 2. ಇದ್ರ ಉತ್ತರ ಎಷ್ಟು ಬಂತು? 1/4 ಬಂತು. ಬರೋಬ್ಬರಿ 3 ಪ್ಲಸ್ 1/4 ಈಸ್ ಈಕ್ವಲ್ ಟು 3.14 ಆನ್ಸರ್. ಆನ್ಸರ್ ಬರೋಬ್ಬರಿ ಎಷ್ಟು ಬಂತು ನೋಡಿ, 3.14. ಈಗ ನೀವು ಎಷ್ಟು ಸರಳ ತಿಳ್ಕೊ, ಇದನ್ನು ವೇಗವಾಗಿ ಹೆಂಗೆ ಮಾಡ್ಕೋದು ಅದನ್ನು ಒಂದು ಕಲಿಬೇಕು ನೀವು. ಈಗ ಏನದ ನೋಡಿ, 5.34 ಮೈನಸ್ 2.12. ಈಗ 5 ಆದರೆ ಎಷ್ಟು? 3. ಇಲ್ಲಿ ಮಧ್ಯಂತರ 3/4 1/2 ಅದರ 1/4 ಉಳಿತದೆ. ಮಾಡಿ ನೋಡ್ರಿ, ಬರೋಬ್ಬರಿ ಉತ್ತರ 3.14. ಇದು 3/4 1/2 ಕಳೆದ್ ನೋಡ್ರಿ, ಕಚ್ಚದಾಗ ಮಾಡಿ ನೋಡ್ರಿ. 3/4 ಮೈನಸ್ 1/2 ಕಳೆದ್ ನೋಡ್ರಿ, ಲಸ ಎಷ್ಟು ಬರ್ತದೆ? 2. 4 ಇದು 4 ಬರ್ತದೆ ಲಸ. 4 ಒಂದಲೇ 2 2 3 ಒಂದಲೇ 3. ನೀವು ಹಂಗೆ ಬಾಯಲ್ಲೇನೆ ಮಾಡ್ಬೇಕು, ಅಷ್ಟು ಎಕ್ಸ್ಪರ್ಟ್ ಆಗ್ಬೇಕು ನೀವು ನೋಡ್ರಿ. ಈಗ ಏನಾಯ್ತು? 3 ಒಂದಲೇ 3, 2 ಒಂದಲೇ 2 ನೋಡಿ. 3/2 ಆದ್ರೆ 1/4 ನೋಡಿ, 3.1. ಇದನ್ನು ಕಳೆದ್ರೆ ಏನು ಬರ್ತದ ಅನ್ನೋದು ಮೊದಲು ನೀವು ತಿಳ್ಕೊಬೇಕು ನೋಡಿ. 3/4 1/2 ಹೊರಗೆ ತೆಗೆದು ಬಿಟ್ರಿ, ಮುಗಿದೋದು. ಯಾಕಂದ್ರೆ ಇದು ದೊಡ್ಡದಾತು, ಇದು ಸಣ್ಣದಾತು. 2 ಏನಾಯ್ತು? ಸಣ್ಣದಾತು, ಇದು ದೊಡ್ಡದಾತು. ಅದನ್ನೇ ಇಲ್ಲಿ ಉತ್ತರ ಇಟ್ಬಿಡು. ಇದೊಂದು ರೀತಿ ಪ್ರಕಾರ ಹೆಂಗೆ ಮಾಡೋದು ತೋರಿಸ್ತೀನಿ. 7.15 ಮೈನಸ್ 4.12 ಪೂರ್ಣ ಸಂಖ್ಯೆ ಹೊರಗೆ ತೆಗೀರಿ. 7 ಮೈನಸ್ 4 ಮಧ್ಯಂತರ ಚಿಹ್ನೆ 1/5 ಮೈನಸ್ 1/2. 7 4 ಆದ್ರೆ 3. ಇದರ ಲಸ ಎಷ್ಟು? 10. 5 2 2 5. ಸ್ವಲ್ಪ ವಿಚಾರ ಮಾಡ್ಬೇಕಿಲ್ಲಿ. 2 ಒಂದಲೇ 2, 5 ಒಂದಲೇ 5 ನೋಡ್ರಿ. ಮೈನಸ್ ಸಂಖ್ಯೆ ದೊಡ್ಡದು ಬಂದದ ಈಗ ಇಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು ನೀವು. 3 ಪ್ಲಸ್ ಕಂಸ 5 2 ತೆಗೆದ್ರೆ 3 3/10 ಬಂತು. ಈಗ ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ಕೊಡ್ರಿ. ಇದೇ ಭಿನ್ನ ರಾಶಿ ಕಲಿಯೋದು ಅಂದ್ರೆ ಹಿಂಗೆ. ಇದರ 3 ಅಂಕಿ ಕಡಿಮೆ, ಒಂದು ಕಡಿಮೆ ಮಾಡಿದಾಗ 2 ಬಂತು, ಪ್ಲಸ್ 10 3 ಆದ್ರೆ 7 ಎಲ್ಲ ಬಂತು. ಇದು ಸರ್ವಸ್ ಬೆಲೆ ಬರೋಬ್ಬರಿ 2.7 ಉತ್ತರ ನೋಡಿ. ಇದು ರೀತಿ ಪ್ರಕಾರ. ಇನ್ನು ಬಾಯಲ್ಲಿ ಹೆಂಗೆ ಮಾಡೋದು? 7.15 ಮೈನಸ್ 4.12. ಇದ್ರಾಗ ಇದು ದೊಡ್ಡದಾಗ್ಯದ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. 1/5 ಅಂದ್ರೆ 1ಕ್ಕೆ 5 ಬಾಕ್ಸರಿ ಏನು ಬರ್ತದ? 0.5 ಬರ್ತದ. ಇದರದ್ದು ಏನು ಬರ್ತದ? 5 2 ಬರ್ತದೆ. ಯಾವುದು? ಇದರದ್ದು 2 ಬರ್ತದೆ ದಶಮಾಂಶ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು ನೋಡ್ರಿ. 5 2 ಇದು 2 5 ಅಂದ್ರೆ ಏನಾಯ್ತು? ಈಗ ಇದರದ್ದು ದಶಮಾಂಶ 0.5 ಆಯ್ತು, ಇದರದ್ದು 2 0.2 ಆಯ್ತು. ಅಂದ್ರೆ ಈ ಕಡೆ ದೊಡ್ಡದಾಗ್ಯದ ಮೈನಸ್ ಬರ್ತವೆ ನೋಡಿ. 7 4 ಆದ್ರೆ ಎಷ್ಟು? 3 ಮಧ್ಯಂತರ ಚಿಹ್ನೆ ಪ್ಲಸ್. 5 2 ಕಳೆದ್ರೆ ಏನು? 3. 5 2 ಎಷ್ಟು? 10 ನೋಡಿ. ಇಲ್ಲೇ ದಶಮಾಂಶ ಇದರದ್ದು ಎಷ್ಟು ಬಂತು? 0.2 ಬಂತು. ಇದರದ ದಶಮಾಂಶ ಎಷ್ಟು ಬಂತು? 0.5. ಮೈನಸ್ ಅದ ಅಂದ್ರೆ ಇದು ದೊಡ್ಡದಾಗ್ತದಿಲ್ಲ ನೋಡ್ರಿ. ಯಾಕಂದ್ರೆ ಮೈನಸ್ ಚಿಹ್ನೆ ಅದಂತಂದ್ರೆ ಇದು ಮೈನಸ್ ದೊಡ್ಡದಾಗ್ತದೆ. 0.2 ಮೈನಸ್ 0.5 ಅಂದ್ರೆ ಮೈನಸ್ ಚಿಹ್ನೆ ದೊಡ್ಡದಾಗ್ಯದ, ಮೈನಸ್ ಇತ್ತು ಬಿಡ್ರಿ. 5 2 ಕಳೆದ್ರೆ 3. 5 2 10. ಒಂದು ಅಂಕಿ ಕಡಿಮೆ ಮಾಡ್ರಿ.
2 ಹತ್ತಿರ 3 ಕಳೀರಿ 7 7 10 ಬಾಯಲ್ಲೇನೆ ನೋಡ್ರಿ ಸರ್ ತಿಳ್ಕೊಂಡು ಮಾಡಿದ್ರೆ ಯಾವ ಲೆಕ್ಕನೂ ಬೇರೆ. ಅದನ್ನು ಹಚ್ಚೋದು ಕಲ್ಕೋಬೇಕು ನೀವು ಮೊದಲು ಹೆಂಗೆ ಹಚ್ತಾರೆ ಸರು ಇಂಥ ಲೆಕ್ಕ ನೀವು ಬೈಪಾಟ್ ಮಾಡಿ ಬಾಯಲ್ಲೇ ಮಾಡಿಬಿಟ್ರೆ ಇದು ಅತಿ ಹೈಯೆಸ್ಟ್ ಸ್ಪೀಡ್ ಅಭ್ಯಾಸ ಇದು, ಅತಿ ಸ್ಪೀಡ್ ಅಭ್ಯಾಸ ಇದು. ಇಂಥವೆಲ್ಲ ಬಂದು ಅಂದ್ರೆ ನಿಮಗೆ ಬಾಧ್ಯತೆ ನಿಯಮಗಳು ದೊಡ್ಡ ದೊಡ್ಡ ಭಿನ್ನ ರಾಶಿ ಗುಣಾಕಾರ ಭಾಗಾಕಾರ ಎಲ್ಲ ಬಂದುಬಿಡ್ತಾವೆ. ಇವೆಲ್ಲ ಸಣ್ಣ ಭಿನ್ನ ರಾಶಿಗಳು ಇವು. ಬಾಯಲ್ಲಿ ಇಡೋದು ಹೆಂಗೆ ರೀತಿ ಪ್ರಕಾರ ಇಡೋದು ಹೆಂಗೆ ನೀವು ತಿಳ್ಕೊಂಡ್ರಿ. ಈಗ 7 4 ಕಳೆದ್ರೆ 3 ಇದು ಸಣ್ಣದ ಇದು ದೊಡ್ಡದಾತು ಇದು ಸಣ್ಣದಾತು. 5 2 ಕಳೆದ್ರೆ 3 10 5 2 ಕಳೆದ್ರೆ 3 ಇಡ್ರಿ 5 2 10 ಇಡ್ರಿ ಮೈನಸ್ ಚಿನ್ನ ಹಾಕ್ರಿ. ದೊಡ್ಡದ್ರಾಗ ಸಣ್ಣದು ಕಳಿಬೇಕಾಗ್ತದೆ. ಯಾಕಂದ್ರೆ 1 5 ಅಂದ್ರೆ ಇದ್ರದ್ದು ಎಷ್ಟು 0.2 ಆಯ್ತು. ಇದನ್ನು ನೋಡ್ರಿ 2 5 0.5 ಆಯ್ತು ನೋಡ್ರಿ. 0.5 0.2 ಆದ್ರೆ 0.3 ಅಂದ್ರು ಒಂದೇ 3 10 ಅಂದ್ರು ಒಂದೇ. ತಲಿ 3 10 ಇಲ್ಲಿ ಒಂದು ಅಂಕಿ ಕಡಿಮೆ ಮಾಡ್ಕೊಂಡಾಗ 10 3 ಕಳೀರಿ 7 ಬಂತು 7 10 ಆಯ್ತು. ಆನ್ಸರ್ ನೋಡ್ರಿ ಝಟ್ಪಟ್ ಉತ್ತರ. ಇಂಥ ಗಣಿತಗಳನ್ನ ನೀವು ಕಲ್ತಾಗ ನಾಳೆ ಭಿನ್ನ ರಾಶಿ ಸಾಗಿ ಸಾದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬರ್ತಾವ. ಲಸ ಬಾಯ್ದನ್ ಮಾಡೋದು ಭಿನ್ನ ರಾಶಿಗಳು ಬರ್ತಾವ. ನಿಮಗೆ ಗುಣಾಕಾರ ಕಲಿಬೇಕು, ಅಧಿಕ ಗುಣ ಎಲ್ಲರಿಗೂ ಬರ್ತಾವ. ಆದ್ರೆ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು, ಅದು ಭಾಳ ಇಂಪಾರ್ಟೆಂಟ್. ತಿಳಿತಲ್ಲ. ಇದು 0.2 ದೊಡ್ಡದು ಬಂದಾಗ ದೊಡ್ಡದರ ಸಣ್ಣ ಕಡೆಯಾಗಿ ಹೆಂಗೆ ಉತ್ತರ ಬರ್ತದ ಅದನ್ನು ನೋಡ್ಬೇಕು ನೀವು. ಅತಿ ಇಂಪಾರ್ಟೆಂಟ್ ಇದು ಮ್ಯಾಥ್ಸ್. ಇನ್ನು ನಿಮಗೊಂದಿಷ್ಟು ಭಿನ್ನ ರಾಶಿ ಹಾಕಿದಿಂದ ಮತ್ತೆ ವಿಷಯದ ಲೆಕ್ಕ ಹಾಕ್ತದೆ, ಲಕ್ಷ ಕೊಟ್ಟು ಮಾಡಿ.